ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ಸ್ವರ್ಣವಲ್ಲಿ ಮಹಾಸಂಸ್ಥಾನ, ಸೋಂದ ಸಿರಿಸಿ ಇವರ ಅಡಿದಾವರುಗಳಲ್ಲಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಭಗವದ್ಗೀತಾ ಅಭಿಯಾನದ ಬಗ್ಗೆ ನನ್ನ 2 ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಅಪೇಕ್ಷೆ ಪಡುತ್ತೇನೆ. ನನ್ನ ಹೆಸರು ನರಸಿಂಹಮೂರ್ತಿ ರಾಯಚೂರು. ನನಗೆ ಬಹುಕಾಲದಿಂದಲೂ ಭಗವದ್ಗೀತಾ ಗುರುಮುಖೇನ ಕಲಿತು ಪಾರಾಯಣ ಮಾಡಬೇಕೆಂಬ ಅಪೇಕ್ಷೆ ಇತ್ತು. ಈಗ ಅದನ್ನು ಶ್ರೀಮಠದಿಂದ ಸಂಪನ್ನಗೊಂಡಿದೆ. ಇದರ ಅಂಗವಾಗಿ ಶ್ರೀಮತಿ ಸೌಮ್ಯ ಹೆಗಡೆ ಅವರು ನಮಗೆ ಗುರುಗಳಾಗಿ ದೊರೆತಿದ್ದು ನನ್ನ ಸುಯೋಗವೇ ಸರಿ. ಅವರು ಭಗವದ್ಗೀತಾ ಶ್ಲೋಕಗಳು ನಮಗೆ ಕಲಿಸಿಕೊಡುವಲ್ಲಿ ತುಂಬ ಶಿಸ್ತು ಹಾಗೂ ಸಂಯಮದಿಂದ ವರ್ತಿಸುತ್ತಾರೆ. ಅವರು ಪ್ರತಿನಿತ್ಯ 4 ಶ್ಲೋಕಗಳನ್ನು ಎಲ್ಲ ವಿದ್ಯಾರ್ಥಿಗಳಿಂದಲೂ ಹೇಳಿಸಿ ಯಾವುದೇ ಲೋಪದೋಷ ಉಚ್ಚಾರ ಆಗದಂತೆ ನೋಡಿಕೊಂಡಿರುತ್ತಾರೆ. ಹೀಗಾಗಿ ನಾವೆಲ್ಲರೂ ಎಲ್ಲಿ ಬೇಕಾದರೂ ಪಾರಾಯಣ ಮಾಡುವಂಥ ಆತ್ಮಸ್ಥೈರ್ಯ ಹೊಂದಿದ್ದೇವೆ. ಹೀಗಾಗಿ ಗ್ರೂಪಿನ ಎಲ್ಲ ಸದಸ್ಯರು ಈ ಭಗವದ್ಗೀತಾ ಪಾರಾಯಣವನ್ನು ಎಲ್ಲಿ ಬೇಕಾದರೂ ಮಾಡಬಲ್ಲೆವು ಎಂಬ ಆತ್ಮಸ್ಥೈರ್ಯವನ್ನು ಹೊಂದಿದ್ದೇವೆ. ಅವರ ಸ್ವಭಾವವಂತೂ ಹೆಸರಿಗೆ ತಕ್ಕಂತೆ ಇರುತ್ತದೆ. ಭಗವದ್ಗೀತಾ ಪ್ರತಿ ಶ್ಲೋಕದ 4 ಪಾದಗಳ ವಿಂಗಡಣೆ ಮಾಡಿ ಮುದ್ರಿತವಾದ ಶ್ರೀಮಠದ ಪುಸ್ತಕವನ್ನು ನನಗೆ ತಲುಪಿಸಿ ಮಹದುಪಕಾರ ಮಾಡಿದಂಥ ಶ್ರೀಮತಿ ಅನಿತಾ ಭಟ್ ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸುತ್ತೇನೆ. ದುಬೈ, ಪೂನಾ, ಮೈಸೂರು, ದಾವಣಗೆರೆ ಹಾಗೂ ಇತರ ಅನೇಕ ಹಳ್ಳಿಗಳಿಂದ ಬರುವ ವಿದ್ಯಾರ್ಥಿಗಳನ್ನು ಒಂದೇ ಸಮಯದಲ್ಲಿ ಒಟ್ಟುಗೂಡಿಸಿ ನಡೆಸುವ ಅಭಿಯಾನ ಇದು ಶ್ರೀ ಮಠದಿಂದ ಜರುಗಿಸುವ ಯಜ್ಞವೇ ಸರಿ. ಇಂಥ ಬೃಹತ್ ಯೋಜನೆಯನ್ನು ಅನೂಚಾನವಾಗಿ ನಡೆಸಿಕೊಂಡು ಬಂದಿರುವಂಥ ಶ್ರೀಮಠಕ್ಕೆ ಹಾಗೂ ಗುರುಗಳಾದ ಶ್ರೀಮದ್ ಗಂಗಾಧರೇಂದ್ರ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮನಗಳನ್ನು ಸಲ್ಲಿಸುತ್ತೇನೆ. ನಾವು ಈಗಾಗಲೇ 17ನೇ ಅಧ್ಯಾಯದ ಕೊನೆಯ ಹಂತದಲ್ಲಿದ್ದೇವೆ. ನಂತರ ಉಳಿದಿರೋದು 18ನೇ ಅಧ್ಯಾಯ ಮಾತ್ರ. ನಂತರ ವಿದಾಯ. ಇದು ಮನಸ್ಸಿಗೆ ತುಂಬ ಬೇಜಾರಾಗುವಂಥ ವಿಚಾರ, ಆದರೂ ಅನಿವಾರ್ಯ. ಕೊನೆಯದಾಗಿ ನಮ್ಮ ಗ್ರೂಪಿನ ಶಿಕ್ಷಕರು ಹಾಗೂ ಸಹಪಾಠಿಗಳು ನನಗೆ ತೋರಿದ ಗೌರವ ಅಭಿಮಾನಕ್ಕೆ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮೆಲ್ಲರಿಗೂ ಅರ್ಜುನನ ಅಂತರ್ಯಾಮಿ ಶ್ರೀಕೃಷ್ಣನು ಶುಭವನ್ನುಂಟು ಮಾಡಲಿ. ಅನಿಸಿಕೆಯಲ್ಲಿ ಏನಾದರೂ ತಪ್ಪುಗಳಿದ್ದರೆ ಹಂಸಕ್ಷೀರ ನ್ಯಾಯದಂತೆ ಸ್ವೀಕರಿಸಿ ಕ್ಷಮಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.